ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಿಂದ ಬಸ್ ವ್ಯವಸ್ಥೆ ಕುರಿತು ಕೆಎಸ್ಆರ್ಟಿಸಿ ಸಂಸ್ಥೆಗೆ ಮನವಿ ಸಲ್ಲಿಸಲಾಯಿತು. ಗಜೇಂದ್ರಗಢದಲ್ಲಿ ದಿಢೀರ್ ಅಖಿಲ ಭಾರತದ ವಿದ್ಯಾರ್ಥಿ ಪರಿಷತ್ನಿಂದ ವಿದ್ಯಾರ್ಥಿಗಳು ಗಜೇಂದ್ರಗಢ ತಾಲೂಕಿನ ಬಸ್ಸುಗಳನ್ನು ಬಸ್ ನಿಲ್ದಾಣದಲ್ಲಿ ತಡೆದು ಪ್ರತಿಭಟನೆ ಮಾಡಿದ ಘಟನೆ ಗದಗ ಜಿಲ್ಲೆಯ ಗಜೇಂದ್ರಗಢದಲ್ಲಿ ಬೆಳಗ್ಗೆ ನಡೆದಿದೆ. ವಿದ್ಯಾರ್ಥಿಗಳು ಗಜೇಂದ್ರಗಢದ ಬಸ್ ನಿಲ್ದಾಣದ ಮುಂದೆ ಬಸ್ಸುಗಳನ್ನು ತಡೆದು ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು. ಸರಿಯಾದ ಸಮಯಕ್ಕೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬರೋದಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ಆದ್ರಿಂದ ನಮಗೆ ಹಳ್ಳಿಗೆ ಹೋಗಲು ಬರಲು ತೊಂದರೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮನವಿ ಕೊಟ್ಟರು ಕೂಡ ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ. ಅದಕ್ಕಾಗಿ ಬಸ್ಸನ್ನು ತಡೆ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಅಂತ ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಗಜೇಂದ್ರಗಢ ಕೆಎಸ್ಆರ್ಟಿಸಿ ಘಟಕದ ಮ್ಯಾನೇಜರ್ ಬಂದು ಸರಿಯಾದ ಸಮಯಕ್ಕೆ ಇನ್ನು ಮುಂದೆ ಬಸ್ಸುಗಳನ್ನು ಬಿಡುವ ವ್ಯವಸ್ಥೆಯನ್ನ ಮಾಡ್ತೇನೆ ಎನ್ನುವಂತ ಭರವಸೆಯನ್ನು ಕೊಟ್ಟ ಮೇಲೆ ಈ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು. ವರದಿ ಮಂಜುನಾಥ್ ಬುರುಡಿ. ಮೊದಲ ಬಸ್ ಒಳಗೆ ಬಿಡೋ ಅಲ್ಲ ಮುಗಿಸೇ ಬಿಡು. ಬರ್ರಿ ಅಪ್ಪಿ ಜಲ್ದಿ ಎಲ್ಲ ಕುಲ್ಲ ಮಾಡಕ್ ನೋಡ್ರಿ. ಬರ್ರಿ ಅಪ್ಪಿ ಬರ್ರಿ ನನಗೆ ಹಿಂಗ್ ಬರ್ರಿ ಹಿಂಗ್ ಬರ್ರಿ ಹಿಂಗ್ ಬರ್ರಿ ಅಪ್ಪಿ ಎಲ್ಲ ಈ ಕಡೆ ಮುಖ ಮಾಡಿ ಈ ಕಡೆ ಮುಖ ಬರ್ರಿ ಅಣ್ಣ ನಿಲ್ಬಾರ ಪ್ಲೀಸ್ ಎಲ್ಲರೂ ಮುಂದೆ ನಿಲ್ಬಾರೋ ನಡಕ್ ಬರ್ರೋ ಅಪ್ಪಿ ನಡಕ್ ಬರ್ರಿ. ನಾನು ನನ್ನ ಚಾನಲ್ಗೆ ಒಂದು ಸುದ್ದಿ ಹಾಕೈತಿ ಕಡೆ ಕಾಲೇಜ್ ಇದ್ರು ಅವ್ರ ಕಡೆಗೆ ಯಾವ್ದಾರು ಒಂದು ಮನೆ ಇತ್ತು ಅಂತಂದ್ರೆ ಸರ್ ನೋಡ್ರಿ, ಈಗ ನಮ್ಮ ಗಜೇಂದ್ರಗಢ ನಗರಕ್ಕೆ ವಿವಿಧ ತಾಲೂಕಿನಿಂದ ಮತ್ತು ವಿವಿಧ ಜಿಲ್ಲೆಯಿಂದ ಬಾಗಲಕೋಟೆ ಈ ಕಡೆ ಅಂತ ಗದಗ ಈ ಕಡೆ ಬೇರೆ ಬೇರೆ ಜಿಲ್ಲೆ ಕಡೆಯಿಂದ ಎಲ್ಲ ವಿದ್ಯಾರ್ಥಿಗಳು ಬರ್ತಾರೆ. ಹೆಚ್ಚು ಏನಂತಂದ್ರೆ 15 ಹೆಚ್ಚು ಕಾಲೇಜ್ಗಳು ಅದಾವ್ರಿ. ಅದಕ್ಕೆ ಕರೆಕ್ಟಾಗಿ ಒಂದೊಂದು ಹಳ್ಳಿಗೆ ಬಸ್ಗಳು ಬರ್ತಾವೆ, ಒಂದೊಂದು ಹಳ್ಳಿಗೆ ಬಸ್ಗಳು ಬರೋಂಗಿಲ್ಲ. ಆಮೇಲೆ ಈಗ ಏನಪ್ಪ ಅಂತಂದ್ರೆ ಶ್ರೀ ಶಕ್ತಿ ಯೋಜನೆ ಅದ ಅಂತ ಕರೆಕ್ಟಾಗಿ ಬಸ್ಗಳು ಬಿಡ್ತಾ ಇಲ್ಲ. ಕೆಲವೊಂದು ಬಸ್ಗಳನ್ನು ಬಿಟ್ಟುಗಳು ಅಂತಂದ್ರೆ ಬಾಟಲ್ ಕಟ್ಟಾಗೋದು ಮುರಿಯೋದು. ನಾನು ನೋಡಿದ ಪ್ರಕಾರ ರೋಡ್ನೇ ಒಂದೊಂದು ಬಸ್ 3-4 ಬಸ್ಗಳು ನಿಲ್ತಾವ. 2 ತಿಂಗಳಿಂದ ಮನವಿ ಕೊಟ್ಟರೆ ಯಾವುದೋ ರೆಸ್ಪಾನ್ಸನ್ನು ಮಾಡಿಲ್ಲ. ಅದಕ್ಕೆ ರಸ್ತೆನ ತಡೆ ಹಿಡಿದು ಹೋರಾಟನ ಮಾಡ್ತಾ ಇದ್ದೀವಿ. ನಮ್ಮ ಹೆಸರು ಅರುಣ್ ಕುಮಾರ್ ಬಾರ್ಕಿ ಅಂತ ಹೇಳ್ರಿ, ಗದಗ ಜಿಲ್ಲಾ ABP ಸಂಘಟನಾ ಕಾರ್ಯದರ್ಶಿ.